KGF ಕಾಂತಾರ ಸಿನಿಮಾ ಬಂದ್ಮೇಲೆ ಇಡೀ ಭಾರತೀಯ ಚಿತ್ರರಂಗ ನಮ್ಮ ಕನ್ನಡ ಸಿನಿಮಾ ಅಂದ್ರೆ ಕರ್ನಾಟಕದತ್ತ ತಿರುಗಿ ನೋಡ್ತು. ಇಲ್ಲಿ ಯಾವ ಸಿನಿಮಾ ರೆಡಿ ಆಗ್ತಾ ಇದೆ, ಏನ್ ಕತೆ, ಯಾರನ್ನ ನಾವು ಕರ್ಕೊಂಡು ಹೋದ್ರೆ ಪಾಪ್ಯುಲಾರಿಟಿನ ಹೆಚ್ಚಿಸ್ಕೊಳ್ಬಹುದು, ಕರ್ನಾಟಕದ ಜನತೆಯನ್ನ ನಮ್ಮ ಕಡೆ ತಿರುಗಿ ನೋಡುವಂತೆ ಮಾಡಬಹುದು ಅಂತ ಹೇಳ್ಬಿಟ್ಟು ತೆಲುಗುನವರು, ತಮಿಳವರು, ಮಲಯಾಳಂನವರು, ಬಾಲಿವುಡ್ನವರೆಲ್ಲ ಸ್ಕೆಚ್ ಆಗ್ತಾ ಇದ್ರು. ಆದ್ರೆ ಇದೀಗ ಬಿಗ್ ಬಾಸ್ ಶೋ, ಅಲ್ಲೂ ಕೂಡ ಬಿಗ್ ಬಾಸ್ ಇದೆ ರೀ ಬಾಲಿವುಡ್ ಅಲ್ಲಿ, ಆದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಶೋನ ನೋಡಿ ಈ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡಬಾರ್ದು, ನಾವು ಕರ್ಕೊಂಡು ಹೋಗ್ಲೇಬೇಕು. ಕರ್ಕೊಂಡು ಹೋದ್ರೆ ನಮ್ಮ ಆಡಿಯನ್ಸ್ ಮಾತ್ರವಲ್ಲ, ಕರ್ನಾಟಕದ ಕಿರುತೆರೆ ಪ್ರೇಕ್ಷಕರನ್ನು ಕೂಡ ಹಿಂದಿ ಬಿಗ್ ಬಾಸ್ ರಿಯಾಲಿಟಿ ಶೋನ ಸೆಳಿಬಹುದು ಅನ್ನೋಂಥ ಕಾರಣಕ್ಕೆ ಅಲ್ಲಿನ ಬಿಗ್ ಬಾಸ್ ಅಂದ್ರೆ ಬಾಲಿವುಡ್ ಬಿಗ್ ಬಾಸ್ನವರು ನಮ್ಮ ಒನ್ ಅಂಡ್ ಓನ್ಲಿ ಲಾಯರ್ ಜಗದೀಶ್, ವಕೀಲ್ ಸಾಬ್ ಲಾಯರ್ ಜಗದೀಶ್ಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಸೊ ಎಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡ್ತಾ ಇದ್ರು ಕನ್ನಡದ ಒಂದು ಬಿಗ್ ಬಾಸ್ ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಲಾಯರ್ ಜಗದೀಶ್ ಅವರು ಎಂಟ್ರಿ ಕೊಡ್ತಾರೆ ಅಂತ. ಸೊ ಕನ್ನಡದವರಲ್ಲ, ಈಗ ಬಾಲಿವುಡ್ನವರು ನಮ್ಮ ಒನ್ ಅಂಡ್ ಓನ್ಲಿ ಜಗದೀಶ್ ಅಂದ್ರೆ ಒನ್ ಅಂಡ್ ಓನ್ಲಿ ವಕೀಲ್ ಸಾಬ್ ಅವರನ್ನ ರೆಡ್ ಕಾರ್ಪೆಟ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಕ್ಷಣ ಒನ್ಸ್ ಅವರಲ್ಲಿ ಹೋದ್ಮೇಲೆ ನಮಗೆ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ ಮಾತಾಡ್ಸ್ಲಿಕ್ಕೆ. ಈಗ ನನ್ನ ಜೊತೆ ಲಾಯರ್ ಜಗದೀಶ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಕಂಗ್ರ್ಯಾಚುಲೇಷನ್ಸ್. ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಿದ್ದೀರಂತೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ. ಸೊ ಈ ಸುದ್ದಿ ನಿಮ್ಮ ಸೋಷಿಯಲ್ ಮೀಡಿಯಾ ಥ್ರೂ ನಮಗೆ ಗೊತ್ತಾಯ್ತು. ಸೊ ಫಸ್ಟ್ ರಿಯಾಕ್ಷನ್? ತುಂಬ ಸಂತೋಷ ಆಯಿತು. ಐ ಥಿಂಕ್ ಎಸ್ಟರ್ಡೇ, ಐ ಥಿಂಕ್ 2 days ಆಗಿದೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಿರಲಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ನೆನ್ನೆ ರಿಯಾಕ್ಟ್ ಮಾಡಿದೆ. ಸೊ ದೇ ಕಾಲ್ ಮೀ. ಸೊ ಎವ್ರಿಥಿಂಗ್ ಈಸ್ ಓಕೆ, ಬಟ್ ಅದೇ ಡೇಟ್ಸ್ ಸ್ವಲ್ಪ ಕ್ಲಾಶ್ ಆಗ್ತಾ ಇದೆ. ಸೊ ಡೇಟ್ಸ್ ಒಂದು ವರ್ಕೌಟ್ ಆಯಿತು ಅಂತಂದ್ರೆ ಐ ಥಿಂಕ್ ಟುಡೇ ದೇ ವಿಲ್ ಆಲ್ಸೋ ಗೆಟ್ ಬ್ಯಾಕ್ ದ ಡೇಟ್ಸ್ ಅಂತ. ಸೊ ನಾನು ಡೇಟ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಪಾಸಿಬಲ್ ಆಯಿತು ಅಂತಂದರೆ ಎಸ್. ಯಾ ಬಿಗ್ ಬಾಸ್ ಅನ್ನೋದು ವಿಶ್ವದ ಅತಿ ದೊಡ್ಡ ರಿಯಾಲಿಟಿ ಶೋ. ಎಲ್ಲ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ಬರ್ತಾ ಇದೆ. ಬಟ್ ಇಷ್ಟೊಂದು ಪಾಪ್ಯುಲಾರಿಟಿ ಆಗ್ಲಿಕ್ಕೆ ಅಂದ್ರೆ ಕನ್ನಡದಲ್ಲೂ ಕೂಡ ಬಿಗ್ ಬಾಸ್ ಶುರುವಾಗಿ 10 ಸೀಸನ್ ಮುಗೀತು, 11ನೇ ಸೀಸನ್. ಎಲ್ಲರೂ ಹೇಳಿದಾಗ ಇದೊಂದು ಮೈಲ್ ಸ್ಟೋನು, ಇದೊಂದು ಹೊಸ ಇತಿಹಾಸ ಸೃಷ್ಟಿಸಿದಂಥ ಶೋ. 3 ವಾರಕ್ಕೆ ಮಾಸ್ ಲೀಡರ್ ಆಗಿ ಆಚೆ ಬಂದ್ರಿ. ಸೊ ಈ ವ್ಯಕ್ತಿನ ಕರ್ಕೊಂಡು ಹೋಗ್ಲೇಬೇಕು ಅಂತ ಬಾಲಿವುಡ್ ಇಲ್ಲಿವರೆಗೂ ಕೂಡ ಯಾವ ನಮ್ಮ ಕನ್ನಡದ ಬಿಗ್ ಬಾಸ್ ವೇದಿಕೆಯ ಸ್ಪರ್ಧಿಗಳು ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ದನ್ನ ನಾವು ನೋಡೇ ಇಲ್ಲ. ಸೊ ಇದು ಒಂದು ಹೊಸದೊಂದು ಚರಿತ್ರೆ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ ಜಗದೀಶ್ ಸರ್? ಇದು ಕನ್ನಡಿಗರ ಕೊಡುಗೆ. ನಮ್ಮನ್ನ ಎತ್ತಿ ಆಡಿಸಿದ್ರು, ಮುದ್ದಾಡಿದ್ರು, ನಮ್ಮನ್ನು ಹೊಗಳಿದ್ರು. ಐ ಥಿಂಕ್ ನಮಗೋಸ್ಕರ ಕಣ್ಣೀರು ಹಾಕಿದ್ರು, ನಮಗೋಸ್ಕರ ಇಲ್ಲ ಜಗದೀಶ್ ಅಲ್ಲಿ ಇರಬೇಕು ಅಂದರು. ಸೊ ಏನೇ ಆಗಿದ್ರು ಅದು ಹಿಂಗೆ ಜನ ಕೊಟ್ಟಂಥ ಪ್ರೀತಿ. ಆ ಜನ ಕೊಟ್ಟಂಥ ಪ್ರೀತಿನ ಮೋಸ್ಟ್ಲಿ ನನ್ನ ಅಭಿನಯವನ್ನು ಅಥವಾ ನನ್ನ ಐ ಥಿಂಕ್ ವಾಟ್ ಕಾಂಟ್ರಿಬ್ಯೂಷನ್ ಅಂತ ಏನು ಬಿಗ್ ಬಾಸ್ ಕನ್ನಡದಲ್ಲಿ ಏನಿದೆ ಅದು ಅಲ್ಲಿ ನೋಡಿದ್ದಾರೆ. ಯಾಕಂದರೆ ಐ ಥಿಂಕ್ ಎಂಡೋಲೋಮ್ ಇಸ್ ದ ಮದರ್ ಕಂಪನಿ, ಎಲ್ಲ ಒಟ್ಟಿಗೆ ನೋಡ್ತಾರೆ. ಸೊ ಇದ್ರ ಇಂಪ್ಯಾಕ್ಟ್ ಅಲ್ಲಿ ಆಗಿದೆ. ಈಗ ಅಲ್ಲಿನವ್ರು ಇಲ್ಲಿ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡೋದು ಬೇರೆ, ಹೀರೋಯಿನ್ ಕರ್ಕೊಂಬಂದು ಆ್ಯಕ್ಟಿಂಗ್ ಮಾಡೋದು ಬೇರೆ, ಇಲ್ಲಿನವ್ರು ಕರ್ಕೊಂಡೋಗಿ ಅಲ್ಲಿ ಆ್ಯಕ್ಟಿಂಗ್ ಮಾಡಿ ಅಂತ ಕರೆಯೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಅಚೀವ್ಮೆಂಟ್ ಅಂತ ಅನಿಸುತ್ತೆ. ಸೊ ಪಾಸಿಬಲಿ ಎಸ್ ಥಿಂಗ್ಸ್ ಆರ್ ವರ್ಕಿಂಗ್. ಒಂದೇ ಒಂದು ಐ ಥಿಂಕ್ ಮೊಬೈಲ್ ಫೋನ್ ಆಡಿಷನ್ ಆಯಿತು. ಸೊ ಅವ್ರದ್ದು ಓಕೆ ಇದೆ, ಬಟ್ ನನ್ನ ಡೇಟ್ಸ್ ಸ್ವಲ್ಪ ಕ್ಲಾಶ್ ಆಗ್ತಾ ಇದೆ. ಹಂಗಾಗಿ ವಿ ಜಸ್ಟ್ ವರ್ಕಿಂಗ್ ಔಟ್ ದ ಡೇಟ್ಸ್. ಒಂದು ಖುಷಿ ವಿಚಾರ. ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ನೋಡಿದ್ರೆ ನೀವು ಅವ್ರ ಕಾಲ್ನ ಪಿಕ್ ಮಾಡಿರಲ್ಲ. ಸೊ ಹಾಗಾಗಿ ದಿಸ್ ಇಸ್ ಆನಂದ್ ಫ್ರಮ್ ಬಿಗ್ ಬಾಸ್ ನ್ಯೂಸ್ ಚಾನಲ್ ಅಂತ ಹೇಳಿರೋದು ನನಗೆ ಗೊತ್ತಾಯ್ತು. ಸೊ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ನಿಮ್ಮನ್ನ ಸಂಪರ್ಕ ಮಾಡಿದಾಗ? ಅವ್ರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ನಿಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ? ಮೊದಲನೇದಾಗಿ ಫಸ್ಟ್ ನಾನು ಇಂಗ್ಲೀಷಲ್ಲಿ ಮಾತಾಡಿದೆ, ಭಾಷೆ ಬರುತ್ತಾ ಅಂತ. ಸೊ ಇಟ್ ವಾಸ್ ಲೈಕ್ ಹಿಂದಿ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ. ಸೊ ಒಂದು ಹಾಫ್ ಅನ್ ಅವರ್ ಹಿಂದಿನಲ್ಲಿ ಆಡಿಷನ್ ಆಯಿತು. ಸೊ ಇಟ್ ವಾಸ್ ಲೈಕ್ ಕ್ಲಿಯರ್ ಅಂತ. ಸೊ ಅವ್ರು ಹೇಳಿದ್ರು ಯು ವಿಲ್ ಬಿ ವೆರಿ ಪ್ರೌಡ್, ಏನೋ ಸಲ್ಮಾನ್ ಖಾನ್ ನಿಂತ್ಕೊಂತೀವಿ. ನಾವು ಹೇಳಿದ್ರೆ ನಾವು ಯಾವ ಸಲ್ಮಾನ್ ಖಾನ್ಗಿಂತ ಕಡಿಮೆ ಇಲ್ಲ, ನಾವು ಕನ್ನಡ ಸಲ್ಮಾನ್ ಖಾನೇ ಅಂತ ಅಂತೀವಿ. ಬಟ್ ದೇವರ್ ಲೈಕ್ ಪ್ರೊಜೆಕ್ಟಿಂಗ್ ತುಂಬ ಐಪು ಅದು ಇದು ಅಂತ. ನಾನು ಹೇಳಿದೆ, ಸಿ ವೆದರ್ ವಿ ವಾಂಟ್ ಆರ್ ನಾಟ್ ಒಂದು ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಸೊ ನಾನು ಕೂಡ ವೆಯ್ಟೇಜ್ ಇದೆ. ಸೊ ಬರಬೇಕು ಅಂದರೆ ನನ್ನದೇ ಆದಂಥ ಕಂಡೀಷನ್ಸ್ ಇದೆ. ನನ್ನ ಕಂಡೀಷನ್ಸ್ ಒಪ್ಕೊಂಡ್ರೆ ಮಾಡೋಣ, ಇಲ್ಲಾಂದರೆ ಏನು ಸಮಸ್ಯೆ ಏನಿಲ್ಲ. ಐ ಆಮ್ ಹ್ಯಾಪಿ ವಿತ್ ಮೈ ಈಗ ಕೊಟ್ಟರು ಅಂತ ಆಸ್ತಿನಿ ದೊಡ್ಡದಾಗಿದೆ. ಐ ಆಮ್ ಹ್ಯಾಪಿ ವಿತ್ ಅಂಡು. ಬಟ್ ಅವ್ರಿಗೆ ಬೇಕಾಗಿದೆ, ದೇ ಬ್ಯಾಡ್ಲಿ ರಿಕ್ವೈರ್ ಏನೋ ಜಗದೀಶ್ ಅನ್ನೋ ಒಂದು ಕ್ಯಾರೆಕ್ಟರ್ ಬೇಕಾಗಿದೆ. ಸೊ ಯಾ, ಯೂಶಲಿ ನಾವು ಹಿಂದಿ ಬಿಗ್ ಬಾಸ್ ಶೋನಲ್ಲಿ ನೋಡಿರೋದು ಒಂದು ಕಿರಿಕು, ಸೆಕೆಂಡ್ಗೂ ಏನಾದರೂ ಒಂದು ಮಾಡ್ತಾ ಇರಬೇಕು, ಕಿರಿಕ್ ಮಾಡ್ತಾ ಇರಬೇಕು, ಇಲ್ಲಾಂದ್ರೆ ಕಂಟೆಂಟ್ ಕೊಡೋದಕ್ಕೆ ಒಂದು ಲವ್ ಆದರೂ ಮಾಡಬೇಕು. ಅದೆಲ್ಲವನ್ನು ಕೂಡ ನಾವು ನಮ್ಮ ಬಿಗ್ ಬಾಸ್ ಶೋನಲ್ಲಿ ನೀವು ನೋಡಿದ್ದೀವಿ ಹಂಸ ಅವ್ರ ಜೊತೆಗೆ. ಉಡಾಯಿಸ್ಬಿಟ್ಟಿದ್ವಿ ಮೇಡಮ್. ಇಟ್ ಹಾಸ್ ಬ್ರೋಕನ್ ದ ಸ್ಕೈಸು. ಕನ್ನಡಿಗರು ಕೂಡ ಬಿಗ್ ಬಾಸನ್ನು ಇಂಟರ್ನ್ಯಾಷನಲ್ ಲೆವೆಲ್ ತೊಗೊಂಡೋಗ್ಬೋದು. ಅವ್ರು ಅದನ್ನೇ ಹೇಳಿದ್ರು, ನಮ್ಮ ಹಿಂದಿ ವರ್ಲ್ಡ್ ವೈಡ್ ನೋಡ್ತಾ ಇದ್ರಿ, ಕನ್ನಡನ ವರ್ಲ್ಡ್ ವೈಡ್ ನೋಡ್ತಾ ಇದ್ರು ಅಂತ. ಇನ್ಫ್ಯಾಕ್ಟ್ ಆನಂದ್ ಹೇಳಿದ್ಕೆ ನಂಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಜನ ಮೆಚ್ಕೊಂಡಿದ್ದಾರೆ. ಪ್ರಪಂಚದಂತೆ ನಮ್ಮ ಕನ್ನಡ ಜನನ ಮೆಚ್ಕೊಂಡಿದ್ದಾರೆ. ಮಾಧ್ಯಮಗಳು ಅಷ್ಟೇ ನಮ್ಮನ್ನು ಎತ್ತಾಡಿಸಿದ್ದಾರೆ. ನಾವು ಯಾರನ್ನೂ ಮರೆಯೋಂಗಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಬಾಲಿವುಡ್ ಅವರೇನಾದರೂ ಕನ್ನಡದ ಐ ಥಿಂಕ್ ಬೆಂಗಳೂರಿಗೆ ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಅದೊಂದು ಖುಷಿ ವಿಚಾರ ಅಂತ ನನಗೆ ಅನ್ಸುತ್ತೆ. ಸರ್, ಬಿಗ್ ಬಾಸ್ ಹಿಂದಿಯವರು ನಿಮ್ಮನ್ನು ಅಪ್ರೋಚ್ ಮಾಡೋದಕ್ಕೆ ಇನ್ನೊಂದು ಸುದೀಪ್ ಅವರು ಎಂಥದ್ದು ಆಲ್ ಓವರ್ ಇಂಡಿಯಾ ಗೊತ್ತಿದೆ, ಸುದೀಪ್ ಹೋಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ಅಲ್ಲೊಂದಿಷ್ಟು ಜನ ಫ್ಯಾನ್ಸು ನೋಡ್ತಾ ಇದ್ರು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರು ಥಿಂಕ್ ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ವೆಯ್ಟೇಜು ಅಥವಾ ನಿಮ್ಮ ಒಂದು ಪಾಪ್ಯುಲಾರಿಟಿ ಎಲ್ಲಿವರೆಗೂ ಮುಟ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇಟ್ಸ್ ಗ್ರೇಟ್ ಹೈಟ್ಸ್ ಅಂತ ಹೇಳ್ಬೋದು. ತುಂಬ ದೊಡ್ಡ ಮಟ್ಟಕ್ಕೆ ಅದು ಬೆಳೆದು ನಿಂತಿದೆ.
ಒಂದು ಕಂಟೆಂಟು, ಎರಡನೇದು ಐ ಥಿಂಕ್ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಎಲ್ಲ ಆಗಿದೆ ಅದು. ಜೊತೆಯಲ್ಲಿ ಟು ಗ್ರೇಟ್ ಲೆವೆಲ್ ಸುದೀಪ್ ವರ್ಕ್ ಮಾಡಿ, ಸುದೀಪ್ ಎಲ್ಲೂ ಹೇಳಿಲ್ಲ ಈ ವಾಚರನ್ನ, ಬಟ್ ನನಗೆ ಮೌನವಾಗಿ ಗೊತ್ತಾಗುತ್ತೆ ಸುದೀಪ್ ಅವರು ಈ ಬ್ರಿಡ್ಜಿಂಗ್ ಎಲ್ಲೋ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಅವ್ರು ಹೇಳಿಲ್ಲ ಎಲ್ಲೂ. ಐ ಥಿಂಕ್ ಡೇ ಬಿಫೋರ್ ಅಷ್ಟೇ ಈ ಕಾಲ್ ಬರೋಕ್ಕೆ ಒಂದು ದಿವಸ ಮುಂಚೆ ಸುದೀಪ್ ಅವ್ರ ಒಂದು ಪಾರ್ಟಿ ಆರ್ಗನೈಸ್ ಮಾಡಿದ್ರು. ಐ ವಾಸ್ ದೇರ್. ಅಲ್ಲೂ ಕೂಡ ಏನು ಚರ್ಚೆ ಆಗಲಿಲ್ಲ, ಎಲ್ಲ ಮೌನವಾಗಿ ಆಗ್ತಾ ಇದೆ. ಸೊ ಮೌನ ಮಾತಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಹಂಗಾದ್ರೆ ಜಗದೀಶ್ ಸರ್ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಿರೋದಕ್ಕೆ ರೀಸನ್ ಸುದೀಪ್ ಸರ್, ಬಿಕಾಸ್ ಆಫ್ ಸುದೀಪ್ ಸರ್. ಹೇಳಿಲ್ಲ ಅವ್ರು ಎಲ್ಲಿ ಅದೇ. ನನ್ನ ಒಂದು ಊಹೆ ಇದು. ಎಲ್ಲೋ ಒಂದ್ ಕಡೆ ಐ ಥಿಂಕ್ ಸುದೀಪ್ ಬ್ರಿಡ್ಜ್ ಮಾಡಿರ್ಬೋದು ಅಂತ ನನ್ನ ಗೆಸ್ಸಿಂಗ್. ಗೊತ್ತಿಲ್ಲ, ಯಾಕಂದ್ರೆ ಇಷ್ಟು ಪರ್ಫೆಕ್ಟ್ ಆಗಿ ಅವ್ರು ನೋಡಿದಾರೆ ಅಂತಂದ್ಮೇಲೆ ದೇ ಶುಡ್ ಬಿ ಸಂಬಡಿ ಫ್ರಮ್ ಕರ್ನಾಟಕ ಕೋಆರ್ಡಿನೇಟಿಂಗ್ ವಿತ್ ಕನ್ನಡ ಇಂಡಸ್ಟ್ರಿಯಿಂದ ಯಾರು ಕೋಆರ್ಡಿನೇಟ್ ಮಾಡಿರ್ಬೋದು. ಸೊ ಸುದೀಪ್ ಅವ್ರು ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಮಾಡಿರ್ಬೋದು, ಇಲ್ಲ ಅಂತ ಇರ್ಬೋದು, ಬಟ್ ಐ ಡೌಟ್ ಸೊ. ಸುದೀಪ್ ಸರ್ ಸಲ್ಮಾನ್ ಖಾನ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಸೊ ದಬಾಂಗ್ ಸೀಕ್ವೆಲ್ ನಲ್ಲಿ ಇಬ್ರು ಕೂಡ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬಂತು. ಸೊ ಅವರು ಬೆಂಗಳೂರಿಗೆ ಬಂದಿದ್ರು, ಮನೆಗೆ ಬಂದಿದ್ರು, ಒಂದು ಕಾರ್, ಕಾಸ್ಟ್ಲಿ ಕಾರ್ನ ಗಿಫ್ಟ್ ಮಾಡಿದ್ರು. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನೀವು ಹೇಳಿದಾಗ ಈಗ ಬ್ರಿಡ್ಜ್ ಆಗಿ ನಿಂತಿದ್ದಾರೆ ಸುದೀಪ್ ಅವರು ಅನ್ನೋಂಥದ್ದು ನನ್ಗೆ ಅನ್ಸುತ್ತೆ. ನಾನು ಸುದೀಪ್ ಎಲ್ಲೂ ಸಹ ಹೇಳಿಲ್ಲ. ಅದೇ ಹೇಳ್ತಾರಲ್ಲ, ಈ ಕೈಗೆ ದಾನ ಮಾಡಿದ್ರೆ ಈ ಕೈ ಗೊತ್ತಾಗ್ಬಾರ್ದಂತೆ, ಈ ಕೈಗೆ ಒಳ್ಳೇದು ಮಾಡಿದ್ರೆ ಈ ಕೈ ಗೊತ್ತಾಗ್ಬಾರ್ದಂತೆ. ಸುದೀಪ್ ಆ ಥರ ಕ್ಯಾರೆಕ್ಟರ್, ಆ ಥರ ಒಂದು ವ್ಯಕ್ತಿತ್ವ. ಸೊ ಐ ಥಿಂಕ್ ನನಗೊಂದು ಡೌಟ್ ಇದೆ, ನಾನು ಕೇಳಕ್ಕೆ ಹೋಗ್ಲಿಲ್ಲ ಎಲ್ಲ ಒಂದು ಕಡೆ. ಸೋಷಿಯಲ್ ಮೀಡಿಯಾದಲ್ಲಿ ಸಲ್ಮಾನ್ ಖಾನ್ ಸರ್ ಜೊತೆ ಶಿಲ್ಪಾ ಶೆಟ್ಟಿ ಮೇಡಮ್ ಜೊತೆಗೆ ಒಂದಿಷ್ಟು ಜನದ್ದು ಫೋಟೋ ಹಾಕಿದಿರಿ. ಸೊ ಅದ್ರ ಹಿಂದೆ ಶಿಲ್ಪಾ ಶೆಟ್ಟಿ ಅವರು ಈ ಬಿಗ್ ಬಾಸ್ ಶೋನಲ್ಲಿ ಇರ್ತಾರೆ ಅಂತಾನ ಅಥವಾ ಯಾಕೆ ಸರ್? ಐಡಿಯಾ ಇಲ್ಲ ನನಗೆ, ಬಟ್ ಇಟ್ ವಾಸ್ ಲೈಕ್ ಸೆಂಡ್ ಬೈ ಸಮ್ ದ ಟೀಮ್. ಸೊ ನನ್ಗೆ ಹಾಕಿ ಅಂತ ಕೊಟ್ಟರು ನಾನು ಹಾಕಿದೆ ಅಷ್ಟೇ, ಬರೀ ಏನಿಲ್ಲ. ಶಿಲ್ಪಾ ಶೆಟ್ಟಿ ಅವ್ರ ಜೊತೆ ಅಲ್ಲಿ ಒಂದು ವೇದಿಕೆ ಶೇರ್ ಮಾಡೋದಾದ್ರೆ ಬಿಗ್ ಬಾಸ್ ಒಳಗಡೆ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನಮ್ಮ ಕನ್ನಡತಿ ಜೊತೆ ನಿಂತ್ಕೊಳ್ಳೋದಕ್ಕೆ? ಡೆಫಿನೆಟ್ಲಿ. ಈಗ ನೋಡಿ, ಐಶ್ವರ್ಯ ಆಗಿರ್ಬೋದು ಅಥವಾ ನಮ್ಮ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಪ್ರಕಾಶ್ ರೈ, ನಮ್ಮ ಸುದೀಪು, ಐ ಥಿಂಕ್ ಕರ್ನಾಟಕದ ಕ್ರಶ್ ನಮ್ಮ ರಶ್ಮಿಕಾ ಮಂದಣ್ಣ, ಇವರೆಲ್ಲ ನಮ್ಮ ಆಸ್ತಿ. ನಮ್ಮ ಆಸ್ತಿಯಲ್ಲಿ ಇದೆ ಅಂತಂದ್ರೆ ನಮ್ಗೆ ನಿಜವಾಗ್ಲೂ ಗೌರವ ಆಗುತ್ತೆ. ಅವ್ರ ಜೊತೆಯಲ್ಲಿ ಎಸ್, ನಾನು ಕೂಡ ಎಲ್ಲೋ ಒಂದು ಕಡೆ ಒಂದು ಆ ಲೆವೆಲಲ್ಲಿ ನನಗೆ ಅವಕಾಶ ಸಿಕ್ಕಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಡೆಫಿನೆಟ್ಲಿ ವಿಲ್ ರಾಕ್. ಕನ್ನಡಿಗರ ಪವರ್ ಏನು ಅಂತ ಐ ಥಿಂಕ್ ಆ ಒಂದು ಬಾಲಿವುಡ್ ಮಣ್ಣಲ್ಲಿ ತೋರಿಸುವಂಥ ಅವಕಾಶ ನಾವು ತೋರಿಸ್ತೀವಿ ಮೇಡಮ್. ರೆಮ್ಯುನರೇಷನ್ ಅಂತ ಬಂದಾಗ ಎಷ್ಟು ಡಿಮಾಂಡ್ ಮಾಡ್ತಾ ಇದ್ದೀರಾ ಸರ್ ಆ ಒಂದು ವೇದಿಕೆಗೆ ಹೋಗೋದಕ್ಕೆ? ಮೇಡಮ್ ನಾನೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಅವ್ರಿಗೆ ಕೊಡ್ತಾರೆ ಮೇಡಮ್. ನಮಗೆ ಹೊಟ್ಟೆ ತುಂಬಿ ನಾವು ಇಟ್ಟಾಡಿಸೋಷ್ಟು ಕೊಡೋಷ್ಟು ಕೆಪಾಸಿಟಿ ಅವ್ರಿಗಿದೆ. ಹಂಗಾಗಿ ಒಂದು ಲೆವೆಲ್ ಅವ್ರಿಗೂ ಅಷ್ಟೇ ನಾವು ಕೇಳಬೇಕಾಗತ್ತೆ. ಒಂದು ಲೆವೆಲ್ ಕ್ರಾಸ್ ಆದಮೇಲೆ ನಾವು ಏನು ಕೇಳೋ ಅವಶ್ಯಕತೆ ಇಲ್ಲ, ಕೇಳದೆ ಎಲ್ಲ ಬಂದು ನಮ್ಮ ಮುಂದೆ ನಿಂತ್ಕೊಳ್ತದೆ. ಹಂಗಾಗಿ ನಾನು ಕೇಳೋಂಥ ಅವಶ್ಯಕತೆ ಇಲ್ಲ ಮೇಡಮ್. ಸರ್ ಒಂದು ವಾಯ್ಸ್ ನೋಟು ನಾನು ಗಮನಿಸಿದೆ. ಬಾಲಿವುಡ್ ಬಿಗ್ ಬಾಸ್ ಆಫರ್ ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ಒಂದು ಕ್ಲೀನ್ ಹ್ಯಾಂಡ್ CM ಆಗಬೇಕು ಅನ್ನೋದು, ಒನ್ ಡೇ ಐ ವಿಲ್ ಬಿಕಮ್ CM ಅಂತ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಬಟ್ ಕ್ಲೀನ್ ಹ್ಯಾಂಡ್ CM ಆಗಬೇಕು ಅನ್ನೋಂಥ ಕನಸನ್ನ ಆ ಒಂದು ವಾಯ್ಸ್ ನೋಟಲ್ಲಿ ರಿವೀಲ್ ಆಗಿದೆ. ಸೊ ಆ CM ಆಗೋದ್ರ ಬಗ್ಗೆ ಈಗ ಒಂದು ರಿಯಾಕ್ಷನ್. ಇಲ್ಲ ಮೇಡಮ್, ಈಗ ನೋಡಿ, ಒಂದು CM ಆಗೋದು ಕುರ್ಚಿಗೆ ಆನಂದ ಪಡೋಕ್ಕೆ, ಪಕ್ಷವನ್ನು ಬಲಪಡಿಸೋಕ್ಕೆ ಅಂದ್ಕೊಂತಾರೆ. ನನ್ನ ಪ್ರಕಾರ ನಾನು ಜನರನ್ನ ಖುಷಿ ಪಡಿಸೋಕ್ಕೋಸ್ಕರ CM ಆಗಬೇಕು ಅಂತಿದ್ದೀನಿ. ಡೆಫಿನೆಟ್ಲಿ ನಾನು ಇದುವರೆಗೂ ಪಟ್ಟಂಥ ಕನಸುಗಳು ಯಾವುದು ಕೂಡ ಅದು ಇದಾಗಿಲ್ಲ. ಆಮೇಲೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಮ್ಮ ಐ ಥಿಂಕ್ ನಾವು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ನಿಂತ್ಕೊಂಡಿದ್ದೀವಿ. ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದಷ್ಟು ಈಗ 6th ಪೇ ಕಮಿಷನ್ ನಡೀತಾ ಇದೆ. ಅವ್ರಿಗೊಂದು 10th ಪೇ ಕಮಿಷನ್ ರಿಲೀಸ್ ಮಾಡಿಬಿಟ್ರೆ, ಕೈ ತುಂಬ ಹಣ ಅವ್ರಿಗೆ ಸಂಬಳ ಕೊಟ್ಬಿಟ್ರೆ ₹1 ಲಂಚ ಮುಟ್ಟಲ್ಲ. ಅದು ಕೊಡೋಣ ಬಿಡಿ, ಏನಾಗುತ್ತೆ. ನಮ್ಮ ಎಂಪ್ಲಾಯೀಸ್ಗೆ, ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಕೈ ತುಂಬ ಒಂದು 10th ಪೇ ಕಮಿಷನ್ ನಾವು ಕೊಟ್ಬಿಟ್ರೆ ಐ ಥಿಂಕ್ ಯಾರೂ ಲಂಚ ಮುಟ್ಟಲ್ಲ. ಸೊ ಹಂಗಾಗಿ ಐ ಥಿಂಕ್ ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ನ ಸಂತೃಪ್ತಿ ಇರಬೇಕು. ಮೊದಲು ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, ಪಬ್ಲಿಕ್ ಸರ್ವೆಂಟ್ಸ್ಗಳಿಗೆ ಅವ್ನ ಸಂತೃಪ್ತಿ ಕೊಟ್ಬಿಟ್ರೆ ಐ ಥಿಂಕ್ ಡೆಫಿನೆಟ್ಲಿ ನಾನು ಕೂಡ ಒಂದು ಕ್ಲೀನ್ ಹ್ಯಾಂಡ್ CM ಆಗಬೇಕು ಅಂತ ಇಷ್ಟ. ಎಲ್ಲರೂ ಇನೋವಾದಲ್ಲಿ ಓಡಾಡ್ತಾರೆ, ಇಂಪೋರ್ಟೆಡ್ ಕಾರ್ಸಲ್ಲಿ ಓಡಾಡ್ತಾರೆ. ಪಾಸಿಬಲಿ ಒಂದು ಮಹೀಂದ್ರ ಬೊಲೆರೋಗೆಲ್ಲರೂ ತೊಗೊಂಡು ಒಬ್ಬ CM ಓಡಾಡಬೇಕು ಅಂತ ದಿನ ಬರಬೇಕು. ಯಾಕಂದರೆ CM ಕುರ್ಚಿಲಿ ಕೂತ್ಕೊಳ್ಳೋದು ಆನಂದ ಪಡೋಕ್ಕಲ್ಲ, ಅಥವಾ ಇಂಪೋರ್ಟೆಡ್ ಕಾರಲ್ಲಿ ಓಡಾಡೋಕ್ಕೂ ಅಲ್ಲ. ನೀನೊಬ್ಬ ಸೇವಕ, ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಂತ ಇಲ್ಲಿ ಬ್ಯಾಡ್ಜ್ ಗೀಜ್ ಹಾಕ್ಕೊಂಡು ಒಬ್ಬ CM ಓಡಾಡೋ ಅಂತ ತಮ್ಮೆ ಬರಬೇಕು. ರಾತ್ರಿ 12 ಗಂಟೆಗೆ ಹೆಣ್ಮಕ್ಳು ನಿಮ್ಮ ಥರ ಮೈಕ್ ಇಟ್ಕೊಂಡು ಅಥವಾ ಆಟ ಆಡ್ಕೊಂಡು ಬೀದಿಲಿ ಹೋಗುವಂಥ ಸಮಯ ಬರಬೇಕು. ನಮ್ಮ ಪೊಲೀಸರು ಕೂಡ ಕ್ರೈಮ್ ಕಡಿಮೆ ಆಗಬೇಕು, ಕ್ರೈಮ್ ರೇಟ್ ಕಡಿಮೆ ಆಗಬೇಕು ಮೇಡಮ್. ಕರ್ನಾಟಕದಲ್ಲಿ ಕ್ರೈಮ್ ರೇಟು ಇಟ್ ಶುಡ್ ಆಲ್ಮೋಸ್ಟ್ ಬಿಕಮ್ ನಿಲ್ ಅಂತ ಹೇಳಬೇಕು. ಆ ಒಂದು ಗ್ರಾಫನ್ನ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಬೀಳ್ತೀವಿ. ಬಿಕಾಸ್ ನಾನು ಡಿಪಾರ್ಟ್ಮೆಂಟ್ ಜೊತೆ ಇರೋದ್ರಿಂದ ಮತ್ತು ಲಾ ಜೊತೆ ಇರೋದ್ರಿಂದ ವಿ ನೋ ಹೌ ಟು ಕಂಟ್ರೋಲ್ ದ ಲಾ. ಮತ್ತು ಈ ಕರಪ್ಷನ್ ಒಂದೇ ಮೇಡಮ್ ಇದನ್ನು ಎಂಟೈರ್ ಡ್ಯಾಮೇಜ್ ಮಾಡ್ತಾ ಇರೋದು. ವಿಲ್ ಬ್ರಿಂಗ್ ಇನ್ ಎ ಕಾಲ್ ಸೆಂಟರ್ ಆಲ್ಸೋ. ಒಂದು 500 ಜನರದ ಒಂದು ಅಂಡರ್ ಸೆಕ್ರೆಟರಿ ಲೆವೆಲ್ ಒಂದು ಕಾಲ್ ಸೆಂಟರ್ನ ಓಪನ್ ಮಾಡಬೇಕು ಅಂತ ಆಸೆ ಇದೆ. ಯಾಕಂದರೆ ಜನ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ತಾರೆ. ಜನ ನಮ್ಮ ಐ ಥಿಂಕ್ ಕಚೇರಿಗಳಿಗೆ ಬರಬಾರ್ದು. ನಮ್ಮ ಕರ್ನಾಟಕದ ಸೇವೆ ಮನೆ ಬಾಗಿಲಿಗೆ ಹೋಗ್ಬೇಕು ಮೇಡಮ್. ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಕಟ್ತಾರೆ, ಓಟ್ ಹಾಕ್ತಾರೆ. ನಾವು ಅವ್ರನ್ನ ಕರೆಸಿ ಲಂಚ ಇಸ್ಕೊಂಡು ಅವ್ರನ್ನ ಕಾಯಿಸೋದ್ರಲ್ಲಿ ಮಜಾ ಇಲ್ಲ. ಸೊ ಇದನ್ನು ಮಾಡಬೇಕು ಅಂತ ವಿ ಹ್ಯಾವ್ ಡಿಫ್ರೆಂಟ್ ಪ್ಲಾನ್ಸ್. ಸೊ ನೋಡೋಣ ಏನಾಗುತ್ತೆ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.